ನಮಸ್ಕಾರ ಎಲ್ಲರಿಗೂ ಯುಕೆ ಕ್ರಿಕೆಟ್ ಅಡ್ಡಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು DC ಮತ್ತು LIC ನಡುವೆ ಮ್ಯಾಚ್ ಇತ್ತು. ಒಂದು ಲೋ ಸ್ಕೋರ್ ಮ್ಯಾಚ್, ಟಫ್ ಆಯ್ತು. ಚಲೋ ಆಯ್ತು ಮ್ಯಾಚ್ ಇವತ್ತಿಂದ. ಮ್ಯಾಚ್ ಹೆಂಗಾಯ್ತಂದ್ರೆ ಇದೊಂದು ಇನ್ನಿಂಗ್ ಆಯ್ತಿದ್ದು ಮ್ಯಾಚ್. ಬಟ್ ಅಲ್ಲಿ ಸ್ಕೋರ್ ಕಡಿಮೆ ಆಯ್ತದ. ಎಲ್ಲಿನ ಸ್ಕೋರ್ ಹೆಚ್ಚಾಗ್ಬೇಕಾಗಿತ್ತು ಅವ್ರದ್ದು. ಯಾಕಂದ್ರೆ ಹೋಮ್ ಗ್ರೌಂಡ್ ಒಂದು ಇತ್ತು. ಹೌದು. ನಾನು 80+ ಹೊಡಿತಾರೆ ಅಂತ ಅನ್ಕೊಂಡಿತ್ತು. ವಿಕೆಟ್ ಹೋದ್ರು ಒಂದು 2 ವಿಕೆಟ್ ಹೋದ್ರು 80+ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಹೌದು. ಬಟ್ ಅದನ್ನು ಕೊಲಾಪ್ಸ್ ಆಗಿ ಒಂದು 40 ಆಗಿತ್ತು. ಸಮೀರ್ ರಿಜ್ವಿ ಬ್ಯಾಟಿಂಗ್ ಮಸ್ತ್ ಆಡಿದ. ಯಾರು? ಸಮೀರ್ ರಿಜ್ವಿ. ರಿಜ್ವಿ ಆಡಿಲ್ಲ. 70 ರನ್ ನೋಡ್ಬಿಡದ. ನಾವು ಸ್ಟಾರ್ಟಿಂಗ್ ಬಾಲ್ ರನ್ ಮಾಡಾತಿದ್ದ. ಮತ್ತೆ ಔಟ್ ಆದ್ಮೇಲೆ ಹೆಂಗಪ್ಪ ಅನ್ನತ್ತಿದ್ದ. ಮತ್ತೆ ನೆಕ್ಸ್ಟ್ ಮಿಲ್ಲರ್ ಒಬ್ಬಿದ್ದ. ಮಿಲ್ಲರ್ ಇದ್ದ, ವಿಪ್ರಾಜ್ ನಿಗಮ ಅಂದ್ರೆ ಲೋ ಸ್ಕೋರ್ ಮ್ಯಾಚ್ ಆಗಿತ್ತು. ಬೌಲಿಂಗ್ ಪಿಚ್ ಇದ್ದಂಗೆ ಐತಿ. ಬೌಲಿಂಗ್ ಪಿಚ್ ಐತಿ. ಮತ್ತೆ ಎವರೇಜ್ ಸ್ಕೋರ್ 175 ಐತಿ ಈ ಪಿಚ್ ಒಳಗ. ಬೌಲಿಂಗ್ ಪಿಚ್ ಡೆಲ್ಲವರು ನೋಡ ಬೌಲಿಂಗ್ ಹೆಂಗೈತಿ ನೋಡ. ಮೇನ್ ಸ್ಪಿನ್ನರ್ ಸಿಗ್ಯಾರ. ಸ್ಪಿನ್ನರ್ ಎಲ್ಲ ನಟರಾಜನ್ ಯಾವಾಗ ಅಡಿಕೆ ಲಾಸ್ಟ್ ಮ್ಯಾಚ್ ಒಂದು ಚಲೋ ಹೋಗ್ಬೋದು. ಚಲೋ ಹೋಗೋದು. 3 ವಿಕೆಟ್ ಹೋಗೋದು. ಲುಂಗಿ ಅಂಗಡಿ ಅವನ ಮೇನ್ 3 ವಿಕೆಟ್ ಹೋಗೋದು. ವಿಕೆಟ್ ಹೋಗೋದು ಮಸ್ತ್ ಆಗುತ್ತೆ ನೋಡೋದು. ಗೊತ್ತಾಗಿಲ್ಲ ಹೆಂಗ ಲೋಣ ಹೋಗ್ಬಿಟ್ಟು ಬೌಲಿಂಗ್ ಸ್ಪಿನ್ನರ್ 3 ವಿಕೆಟ್ ಹೋಗೋದು ಲುಂಗಿ ಅಂಗಡಿ. ಹೈಲೈಟ್ ನೋಡೋದು ವಿಕೆಟ್ ಮ್ಯಾಚ್ ಒಳಗೆ. ಹೌದು. ಎಲ್ಲರೂ ಅದ್ರ ಬಗ್ಗೆ ಮಾತಾಡುತ್ತಾರೆ ಕನ್ನಡ ಕಾಮೆಂಟೇಟರ್ ಎಲ್ಲ. ಸ್ವಂತಕ್ಕೆ ಏನು ಅರ್ಜೆಂಟ್ ಚಾನಲ್ ಇಲ್ಲ, ಅದು ಅಪೋಸಿಟ್ ಸೈಡ್ ಇದ್ದು ಕೈ ಟಚ್ ಆಗಿ. ಆಕ್ಚುಲಿ ಅವ ಓಪನರ್ ಸಾಕಾಗಿಲ್ಲ. ಓಪನರ್ ಇಲ್ಲ, 1 ಡೌನ್ ಅಥವಾ 2 ಡೌನ್. ಮತ್ತೆ ಮಾರ್ಕ್ರಮ ಬರ್ಬೇಕು ನನಗೆ ಅನ್ಸಿದ್ದು ಓಪನರ್. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು. ಅದ ಬೆಸ್ಟ್ ಪ್ಲೇಯರ್ ಅನ್ಸುತ್ತೆ ನನಗೆ. ಒಂದು ರೈಟ್ ಒಂದು ಲೆಫ್ಟ್ ಇರ್ಲಂತೆ ಬಂದಿರಬೇಕು. ಲಾಸ್ಟ್ ಟೈಮ್ ಹೌದು, ಲಾಸ್ಟ್ ಟೈಮ್ ಮಾರ್ಕ್ರಮ ಮತ್ತು ಮಾರ್ಚ್ ಚಲೋ ನೋಡ್ಯಾರ ಇಬ್ರು. ಚಲೋ ಆಡ್ಯಾರ. ಆಕ್ಚುಲಿ ಅದನ್ನ ಕಂಟಿನ್ಯೂ ಮಾಡ್ಬೇಕು ಅವ್ರು. ಅಂದ್ರೆ ಏನೋ ಒಂದು ಸ್ವಲ್ಪ ಫೋನ್ ಆಗ್ತಾ ಇದ್ರು. ಹೌದು. ಇಲ್ಲಾಂದ್ರೆ ಕಾಂಬಿನೇಷನ್ ಚಲೋ ಬಟ್ ಅದು ಇವ್ರಿಗೆ ಓಪನಿಂಗ್ ಬ್ಯಾಟ್ಸ್ಮನ್ ಅಲ್ಲ. ಆಕ್ಚುಲಿ ಲಾಸ್ಟ್ ಟೈಮ್ 4th ಪಿಚ್ ಬರ್ತಾನ. 3 ವಿಕೆಟ್ ಹೋದ್ಮೇಲೆ ಬಂದ್ರೆ ಬೆಟರ್. ಹೌದು. 10 ಓವರ್ ಪ್ಲೇಯರ್ ಇದೆ ಪಂತ. ಇನ್ನೊಬ್ಬ ಇವತ್ತು ಮತ್ತೆ ಬೌಲರ್ ಮೇನ್ ಬೌಲರ್ ಮಿಸ್ ಆದ್ರು LIC ಒಳಗೆ. ಅಂದ್ರೆ ಬ್ಯಾಟಿಂಗ್ ಜಲ್ದಿ ಕೊಲ್ಯಾಪ್ಸ್ ಆಗಿ ಸಂಬಂಧ ಇದನ್ನ ತಗೊಂಬಂದ್ರ ಅವ್ರು. ಶಹಬಾಜ್ ಅಹಮದ್ ಕರ್ಕೊಂಬಂದ್ರ. ತಾವು 1 ಓವರ್ ಹೋಗೋದು. ಅವ ಒಂದು 10-12 ರನ್ ಕೊಟ್ಟ. ಅವ್ನು ಸ್ವಲ್ಪ ಎಕ್ಸ್ಟ್ರಾ ರನ್ ಭಾಳ ಕೊಟ್ಟ. ಅಂದ್ರೆ ಸ್ವಲ್ಪ ಚೇಂಜ್ ಮಾಡ್ಬೇಕಿರೋ ಲಕ್ನೋದವ್ರು. ಮಾಡ್ಬೇಕಿತ್ತು. ಅಂದ್ರೆ ಮ್ಯಾಚ್ ಸ್ಟಾರ್ಟ್ ಆಗಿತ್ತು ಮೊದಲ ದಿಗ್ಗಜ್ ಶೆಟ್ಟಿನ ಪ್ಲೇಯಿಂಗ್ 11 ಇಟ್ಕೋಬೇಕಿತ್ತು ಅವ್ರು. ಅವ್ನು ಇಟ್ಕೊಂಡ ಸಣ್ಣ ಮಿಸ್ಟೇಕ್ ಅನ್ನ ಅವ್ರು ಎಷ್ಟು ಹೊಡ್ಕೊಂಡಿರ್ತಾವ. ಬ್ಯಾಟಿಂಗ್ ಲೈನಪ್ ಜಾಸ್ತಿ ಇಟ್ಕೊಳ್ಳಿಲ್ಲ. ಬೌಲಿಂಗ್ ಅಷ್ಟೊಂದು ಆಗಲಿಲ್ಲ. ಬಟ್ ಡೆಲ್ಲಿ ಫಸ್ಟ್ ಏನಾಯ್ತು, ಮೊನ್ನೆ ಬಾಲ್ ವಿಕೆಟ್ ಹೋಗೋಣ ಅವ್ರಿಗೂ ಸ್ವಲ್ಪ ತಂಡ ಅವರು 64 ವಿಕೆಟ್ ತೆಗಿದ್ರು. ಹೌದು. 26, 29 ರನ್ನಿಗೆ 4 ವಿಕೆಟ್ ತೆಗೆದ್ರು. 29 ರನ್ನಿಗೆ 4 ವಿಕೆಟ್ ಅಂದ್ರೆ ಆಲ್ಮೋಸ್ಟ್ 50% ಗೆದ್ದಂಗೆ ಆಗಿತ್ತದ. ಬಟ್ ಅದನ್ನೇನಾಕಿ ರಿಜ್ವಿ ಮತ್ತು ಚಲೋ ಆಡಿದ್ರು. ಬಾಲ್ ರನ್ ಆಡಿ. ಮತ್ತೆ ರಿಜ್ವಿ ಲೋಕಲ್ ಪ್ಲೇಯರ್ ಅಲ್ಲೇ UP. ಅಲ್ಲೇ UP ಡೆಲ್ಲಿ. ಅದಕ್ಕಿಂತ 2 ವರ್ಷದಿಂದ CSK ಇದ್ದ. ರಿಜ್ವಿ ಬರ್ತದ. ಓಪನರ್ ಬರ್ತದ ಅನ್ಸುತ್ತ ಹೋಗುತ್ತೆ. ಒಂದ್ಸಲ 2 ಸಲ ಅಷ್ಟೇ ಆಡ್ಯಾವ. ಓವರಾಗ ಮ್ಯಾಚ್ ಒಂದು ಮಟ್ಟಿಗೆ ಆಯ್ತದ. ಒಂದು ಮಟ್ಟಿಗೆ ಚಲೋ ಆಯ್ತು. ಹೈ ಸ್ಕೋರ್ ಮ್ಯಾಚ್ ಆಗಲಿಲ್ಲ 2 ಮ್ಯಾಚ್. ನಾಳೆ ನೋಡ್ಬೇಕು ನೆಕ್ಸ್ಟ್ ಸ್ಕೋರ್ ಆಗುತ್ತೆ ಇದೇ ಥರ ಆಗುತ್ತೆ ಅಂತ ಹೇಳಿ. ಮತ್ತೆ ಮೊಹಮ್ಮದ್ ಶಮೀನು ಬೌಲಿಂಗ್ ಚಲೋ ಹೋಗದ. ಮೊಹಮ್ಮದ್ ಶಮಿ ಬೆಸ್ಟ್ ಹೋಗದ. ಆಕ್ಚುಲಿ ಅವ್ನು ಕಂಬ್ಯಾಕ್ ಮಾಡ್ಬೇಕು ನಾನು ಇಂಡಿಯಾ ಟೀಮ್. ಮಾಡ್ಬೇಕಲ್ಲ. ಇಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಂಡಿಯಾ ಟೀಮಿಗೆ ಮಾಡಲೇಬೇಕು. ಭಾರಿ ಬೆಸ್ಟ್ ಬೌಲರ್. ಬ್ಯಾಲೆನ್ಸ್ ಆಗಿ ನಡೆಯಂಗಿಲ್ಲ. ಹೌದು. ಬೌಲಿಂಗ್ DC ಬೌಲಿಂಗ್ ಯಶ್ ಕುಮಾರ್. DC ಬೌಲಿಂಗ್ ಮತ್ತೆ ಭಾರಿ ಬೆಸ್ಟ್ ಬ್ಯಾಲೆನ್ಸ್ಡ್ ಐತಿ ಸತಿ. ಅಕ್ಷರ್ ಪಟ್ಲ, ಕುಲ್ದೀಪ್ ಯಾದವ್, ಲುಂಗಿ, ಮುಖೇಶ್ ಕುಮಾರ. ಹೋದ ಸೀಸನ್ ಒಳಗ ಲುಂಗಿ ಅಂಗಡಿ RCB ಒಳಗಿದ್ದ. RCB ಒಳಗಿದ್ದವ. ಅವ್ನು ಬಿಡಬಾರ್ದತ್ತ ಅವ್ರ. ಹೋದ ಸೀಸನ್ RCB ಒಳಗಿದ್ದವ. LIC ಬೌಲಿಂಗ್ ಇವತ್ತು 7 ಮಂದಿನ ಯೂಸ್ ಮಾಡ್ಕೊಂಡಾರ ಅವ್ರ. ಮೊಹಮ್ಮದ್ ಶಮಿ, ಪ್ರಿನ್ಸ್ ಯಾದವ್, ಮೊಹಸಿನ್ ಖಾನ್, ನೋಕಿಯೆ, ಶಹಬಾಜ್ ಅಹಮದ್, ಮಾರ್ಕ್ರಮ, ಅಬ್ದುಲ್ ಸಮದ್. ಇದ್ರೊಳಗೆ ಪ್ರಿನ್ಸ್ ಯಾದವ್ ಭಾರಿ ಹೋಗೋದು ಬೌಲಿಂಗ್. 3 ಓವರ್ 20 ರನ್ ಕೊಟ್ಟು 2 ವಿಕೆಟ್ ಹೋಗೋದು. ಮೇನ್ ವಿಕೆಟ್ 2. ಬೌಲಿಂಗ್ ಚಲೋನ ಹೋಗಿದ್ರು ಇವರು. LIC ಅವರು ಚಲೋನ ಹೋಗಿದಾರ. ಏನಾಯ್ತು, ಅವರು ಅರ್ಥ ಮಾಡ್ಕೊಂಡು ಬಾಂಡ್ರನ್ನ ಆಡಿ ಗೆಲ್ಸಿದ್ರು ಅವ್ರು ಮ್ಯಾಚ್. ಮತ್ತೆ ಇನ್ನೊಂದು 10-20 ರನ್ ನೋಡಿದ್ರೆ ಸ್ವಲ್ಪ ಇದಕ್ಕಿತ್ತು. ಒಂದು 10-20 ರನ್ ಹೊಡಿಬೇಕಿತ್ತು ಎಕ್ಸ್ಟ್ರಾ ಇವರು. ಹೌದು.
ಅದೇ ಏನು 180+ ಹೊಡೆದ್ರೆ ಏನಾಗಿ ಒಂದು ಸ್ಕೋರ್ ಇದನ್ನಾಗಿ 180+ ಹೊಡೆದ್ರ ಅನ್ಕ ಒಂದ್ ಸೈಡ್ ಅಲ್ಲಿ ಎಲ್ ಎಸ್ ಸ್ವಲ್ಪ ಗೆಲ್ಲತಿದ್ರ. ಬಟ್ 140 ರನ್ ಅವರು ಆಲ್ಮೋಸ್ಟ್ 20 ರನ್ ಎಕ್ಸ್ಟ್ರಾ ಬಾಲ್ ಟು ರನ್. 4 ವಿಕೆಟ್ ಹೋಗಿ ಕಣಿಕೆ ಆಗುವ ಸಿಂಗಲ್ ಆಡಿ ಎರಡೂವರೆಗೆ ಒಂದು ಬೌಂಡ್ರಿ ಹೊಡ್ಕೊತ ಮ್ಯಾಚ್ ಗೆಲ್ಲಿಸ್ಬಿಟ್ರು. ಮೊಹಸಿನ್ ಖಾನ್ ಒಂದು ಬೌಲಿಂಗ್ ಚಲೋ ಅದ. ಇನ್ನೊಂದು ವಿಕೆಟ್ ಏನಾರ 100 ಒಳಗೆ ದುಡ್ಡಿತ್ತಂದ್ರ ಮಿಲ್ಲರ್ ಬಂದಾಗ ಇನ್ನೊಂದು ಓವರ್ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಅವ್ನು ಇನ್ನೊಂದು ಯುವರಾಜ್ ನಿಗಮ್ ಐತೆ, ಅದು ಆಲ್ರೌಂಡರ್ ಪ್ಲೇಯರ್. ಅವನು ಸ್ವಲ್ಪ ಬ್ಯಾಟಿಂಗ್ ಲೈನಪ್, ಒಂದು ಬ್ಯಾಟಿಂಗ್ ಚಲೋ ಐತೆ, ಒಂದು ಬ್ಯಾಟಿಂಗ್ ಓವರ್ ಆಲ್ ಡೆಲ್ಲಿ ಚಲೋ ಆಡಿದ್ರು. ರಾಹುಲ್ ಬಾಡ್ಬೇಕಾಗಿತ್ತು, ಮನೆ ಬಲ ಕೊಟ್ಟ ಅದ. ಇನ್ನು ನೆಕ್ಸ್ಟ್ ಮ್ಯಾಚ್ ಹೆಂಗ ಯಾವ ಲೂಸ್ ಸ್ಕೋರ್ಗೆಲ್ಲ ಎಲ್ಲ ಬಿಗ್ ಸ್ಕೋರ್ ಆಗಿ ಇರ್ತಾವಂದ್ರ ಫಸ್ಟ್ ಮ್ಯಾಚ್ ಇರೋದ್ಲ ಅವ್ರಿಗೆಲ್ಲರಿಗೂ ಗೊತ್ತಾಗೋದಿಲ್ಲ ಯಾವ್ದು ಏನಂತೇಳಿ. ನಾವು ಗೊತ್ತಿವು ಟೀಮ್ ಒಂದೇ ಮ್ಯಾಚಿಗೆ ಟೀಮ್ ಜಡ್ಜ್ ಮಾಡಕ್ ಆಗಂಗಿಲ್ಲ. ನೆಕ್ಸ್ಟ್ ಮ್ಯಾಚ್ ಇವ್ರ ಇನ್ನೊಂದು ಸ್ಟ್ರಾಂಗ್ ಟೀಮ್ ಸೋಲಿಸ್ಬೋದು. ಅಂದ್ರೆ ಪಿಚ್ಚಿಗೆ ತಕ್ಕಂಗ ಅವರು ಕಾಂಬಿನೇಷನ್ ಮಾಡ್ಕೋತಾರ ಟೀಮ್ದು. ನೆಕ್ಸ್ಟ್ ಮ್ಯಾಚ್ ಅವರು ಸ್ಟ್ರಾಂಗ್ ಆಗಿ ಬರ್ತಾರ. ಇಲ್ಲಿ ಒಟ್ಟು ಏನೈತಿ ಒಂದ್ ಚಲೋ ಮ್ಯಾಚ್ ನೋಡಕ್ ಸಿಗ್ತಿವತ್ತ. CSK ಮತ್ತು UN ಎರಡು ಬಿಗ್ ಸ್ಕೋರ್ ಆಗ್ತಾವ ಅನ್ಸುತ್ತೆ. ನೆಕ್ಸ್ಟ್ ಮ್ಯಾಚ್ ಏನೈತ್ಲೆ CSK ಒಂದು ದೊಡ್ಡ ಬಿಗ್ ಸ್ಕೋರ್ ಮಾಡುತ್ತೆ ಮತ್ತೆ LSK ಬಿಗ್ ಸ್ಕೋರ್ ಮಾಡುತ್ತೆ. ಇವತ್ತಿನ ಮ್ಯಾಚಿಂದು ಇಷ್ಟ ಐತಿ. ಮತ್ತೆ ಏನೈತಿ ನಾಳೆ ಹೊಸ ಮ್ಯಾಚಿಂದ ಬರ್ತೀವಿ. ಮತ್ತೆ ನಾಳೆ ಮತ್ತೆ ನಾಳೆ KKR ಮತ್ತೆ SRH ಮ್ಯಾಚ್ ಇದೆ. ಮತ್ತೆ ಬರ್ತೀವಿ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಗುಡ್ ನೈಟ್, ನಮಸ್ಕಾರ.